ಅಕ್ರಮ ಪಡಿತರ ಅಕ್ಕಿಗೆ ಕಡಿವಾಣ ಯಾವಾಗ? ಹಾವೇರಿಯಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹ ಮಾಡಲಾಗಿದೆ ಎಂದು ಆರೋಪಿಸಿ ಆಮ್ ಆದ್ಮಿ ಜಿಲ್ಲಾಧ್ಯಕ್ಷ ಹಾಗೆ ರೈತ ಮುಖಂಡ ಎಂಎನ್ ನಾಯಕ್ ಹಾವೇರಿಯ ಎಪಿಎಂಸಿಯಲ್ಲಿನ ಕೆಲವೊಂದು ಗೋದಾಮುಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆದರೆ ಈ ಭೇಟಿ ವೇಳೆ ಇವರೊಂದಿಗೆ ಪಡಿತರ ಅಕ್ಕಿ ಕಳ್ಳತನದ ಆರೋಪಿಗಳನ್ನು ಕರೆದುಕೊಂಡು ಹೋಗಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಎಂಆರ್ ನಾಯಕ್ 16 ಜನರೊಂದಿಗೆ ಪಟ್ಟಣದ ಗೋದಾಮು ಒಂದಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದ ಅಕ್ಕಿಗೆ ಸೂಕ್ತ ದಾಖಲೆಗಳಿವೆ. ಅಲ್ಲಿದ್ದ ಅಕ್ಕಿ ಪಡಿತರ ಅಕ್ಕಿಯೇ ಎಂಬುದು ಪರಿಶೀಲಿಸುವಂತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಹಾಗೂ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಎಂಎನ್ ನಾಯಕ್ ಅಧಿಕಾರಿಗಳಿಗೆ ಮನಬಂದಂತೆ ಮಾತನಾಡಿದ್ದಾರೆ. ಇವರೊಂದಿಗೆ ಬಂಕಾಪುರ ಪಟ್ಟಣದಲ್ಲಿ ಅನಧಿಕೃತವಾಗಿ ಪಡಿತರ ಅಕ್ಕಿ ಸಂಗ್ರಹದ ಪ್ರಕರಣದ ಆರೋಪಿಗಳಾದ ಮೈನುದ್ದೀನ್ ಖತೀಬ್ ಅಲಿಯಾಸ್ ಎಂಕೆ ಶಾಬೀರ್ ದೊಡ್ಮನಿ ಸೇರಿದಂತೆ ಇನ್ನಿತರರು ಎಂಆರ್ ನಾಯಕ್ ಜೊತೆಗೆ ಇರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಂದಹಾಗೆ ಕಳೆದ ಡಿಸೆಂಬರ್ 4ರಂದು ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಮೈನುದ್ದೀನ್ ಖತೀಬ್, ಸೈಯದ್ ಸಾಕಿರ್ ಅಹಮದ್ ಎಂಬಾತರ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಅಕ್ಕಿ ಲಾರಿ ಸಮೇತವಾಗಿ ಹಿಡಿದು ಪ್ರಕರಣವನ್ನು ದಾಖಲು ಮಾಡಿದ್ರು. ಈ ವೇಳೆ ಆರೋಪಿತರು ಸ್ಥಳದಿಂದ ಪರಾರಿಯಾಗಿದ್ರು. ಅಲ್ಲದೆ ವ್ಯಕ್ತಿಯೋರ್ವನ ಮೇಲೆ ಹಲ್ಲೆ, ಜೀವ ಬೆದರಿಕೆ ಒಡ್ಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ. ಇಷ್ಟಾದರೂ ಸಹಿತ ಆರೋಪಿಗಳ ಬಂಧನವಾಗದೇ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ. ಮೇಲಾಗಿ ಇಂದು ಅವರೇ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಎನ್ ನಾಯಕ್ ಜೊತೆಗೆ ಕಾಣಿಸಿದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಕ್ಕಿ ಬಗ್ಗೆ ಡೌಟ್ ಇಲ್ಲ, ಬ್ಯಾಗ್ ಸರಿ ಪ್ರಿಪೇರ್ ಆಗಿ ಬಂದಿರ ಹಂಗಂದ್ರೆ ಯಾರು ಪ್ರಿಪೇರ್ ಆಗಿ ಬಂದಿರಿ? ಏನು ಅವ್ರು ಪ್ರಿಪೇರ್ ಆಗಿ ಬಂದಿರಿ? ನ್ಯೂಸ್ ರಿಪೋರ್ಟರ್ ಈ ಲೇಬಲ್ ಇರೋದು 45 ಎಫ್ಸಿ ಅವ್ರು ಖರೀದಿ ಮಾಡಿರ್ಬೋದು. ಬಿಲ್ಸ್ ಇದೆ, ಅದು ಬಿಲ್ಸ್ ಇದೆ, ಬಿಲ್ಸ್ ಕೊಡಿ. ನೋಡಕ್ಕಿಂತ ಮುಂಚೆ ಖರೀದಿ ಮಾಡಿರ್ಬೋದು. ಹೌದು, ಖರೀದಿ ಮಾಡಿರ್ಬೋದು. ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಬಿಲ್ ನೋಡೋಣ, ಅದನ್ನ ಹೇಳ್ತೀನಿ. ಸರ್ಕಾರ ಪರವಾಗಿ ಮಾತಾಡ್ರಿ ರೀ, ನಾನು ಸರ್ಕಾರ ಪರವಾಗಿ ಮಾತಾಡ್ತಾ ಇರೋದು. ನೀವು ಹೇಳ್ದಂಗೆ ಹೇಳ್ಬೇಕು ಅಂದ್ರೆ ನಾವ್ ಹೇಳ್ದಂಗೆ ಹೇಳಕ್ ಹೇಳ್ತಾ ಇಲ್ಲ. ನಿಮ್ಗೆ ಬಿಲ್ ಕೊಡ್ರಪ್ಪ, ಚೆಕ್ ಮಾಡ್ತೀರಾ, ಮಾಡಿರ್ಬಹುದು, ನೋಡಿರ್ಬಹುದು, ಚೆಕ್ ಮಾಡ್ರಿ ಸರ್. ನೀವು ತನಿಖೆ ಮಾಡಕ್ ಬಂದಿದ್ದೀರಿ. ನೀವು ತನಿಖೆ ಮಾಡೋ ಅಧಿಕಾರ ನನಗಿಲ್ಲ. ನೀವು ತನಿಖೆ ಯಾರಿಗಿದೆ ಅಧಿಕಾರ? ಹಂಗಂದ್ರೆ ಐಡೆಂಟಿಫೈ ಮಾಡಬಹುದು. ತನಿಖೆ ಮಾಡೋ ಅಧಿಕಾರ ಯಾರಿಗೈತ್ರಿ? ಪೊಲೀಸರು ಇರ್ತಾರೆ, ಕಾನೂನು ಇದೆ. ಪೊಲೀಸರು ಬಂದಿದ್ರು, 4 ತಾಸು ಕಾದ್ ಹೋಗ್ಯಾರ ಇಲ್ಲಿ ಪೊಲೀಸರು. ಮುಂದಿನ ಪರಿಶೀಲನೆ ಪೊಲೀಸರು 4 ತಾಸು ಹೋಗ್ಯಾರ. ನ್ಯಾಷನಲ್ ಕನ್ಸ್ಯೂಮರ್ ಡೇ, ಕನ್ಸ್ಯೂಮರ್ ಡೇ ಒಳಗಡೆಗೆ ನಾನು ಜಡ್ಜ್ ಕೂತಿರ್ತಾರೆ, ನನ್ನ ಇಲಾಖೆ ನಡೆಸೋ ಕಾರ್ಯಕ್ರಮ. ಅಂದ್ರೆ ಗೋಡಾನ್ ಸೀಸ್ ಮಾಡೋ ಕೆಲಸ ಪೊಲೀಸರು ಸರ್. ನನಗೆ ಸರ್ ನಿಮ್ಮ ಮೇಲೆ ಅಲ್ರಿ, ನಾನು ಹೇಳ್ತೀನಿ ಪವರ್ ಸರ್ಗೆ ನಗತಾರ ನಿಮ್ಮ ಮೇಲೆ. ಅವ್ರ ಕೆಲಸ ಬರೀ ಬಂದೋಬಸ್ತಿ ಕೊಡೋದು, ಸೀಸ್ ಮಾಡೋ ಜವಾಬ್ದಾರಿ ನಿಮ್ದು. ಏನ್ ಮಾತಾಡ್ತೀರಿ? ಅಲ್ರಿ, ಅವ್ರ ಸಮ್ಮುಖದಲ್ಲಿ ಮಾಡ್ಬೇಕ್ರಿ. ಗೊತ್ತೈತಿ ಅವ್ರ ಸಮ್ಮುಖದಲ್ಲಿ ಮಾಡೋದು ಅಂತ ಹೇಳ್ತೀರಲ್ಲ. ನೀವು ಫೋನ್ ಮಾಡ್ತೀರಿ. ಈಗ ಒಂದೇ ಒಂದು ಕ್ವಶನ್. ಇವಾಗ ಏನಿದೆ ಸರಿಗೆ ಹಿಡಿದು, ಇವಾಗ ಏನಿದೆ ನಿಮ್ದು ಲೀಗಲ್ ಫಾರ್ಮ್ಯಾಟ್ ಅಲ್ಲಿ ಹೆಂಗಿರ್ಬೇಕು ಅಕ್ಕಿಯನ್ನು ಅಷ್ಟೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಯಾಕಂದ್ರೆ ನಮ್ ಜನತೆಗೆ ನಮ್ಗೆ ಗೊತ್ತಿಲ್ಲ, ಪಬ್ಲಿಕ್ಗೆ ಏನ್ ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಯಾವ ಫಾರ್ಮ್ಯಾಟ್ ಅಲ್ಲಿ ಏನು ಇದು ಅಕ್ಕಿ ಅದಾವಲ್ಲ, ಎಫ್ಸಿ ಆಯ್ತು ಅಕ್ಕಿ ಅಂತ ಇದೆಯಲ್ಲ, ಬ್ಯಾಗ್ ಎಫ್ಸಿ ಬ್ಯಾಗ್ ಇದೆಲ್ಲ ಆ ತರ ಇದ್ರೆ ಅದು ಎಫ್ಸಿ. ಇದು ಬ್ಯಾಗ್ ಹೇಗ್ ಚೇಂಜ್ ಆಯ್ತು, ಬ್ಯಾಗ್ ಅವರೇ ಚೇಂಜ್ ಮಾಡಿದ್ರು ಅಥವಾ ಖರೀದಿ ಮಾಡಿ ಚೇಂಜ್ ಮಾಡಿದ್ರು, ಇದೆಲ್ಲ ನೆಕ್ಸ್ಟ್ ಪರಿಶೀಲನೆ. ಇದು ಡೌಟ್ ಇದೆಯಲ್ಲ ನಿಮ್ಗೆ? ಇದು ನೋಡ್ರಿ, ಏನ್ ಮಾಡ್ತೀರಿ? ಲ್ಯಾಬ್ ಕಳಿಸ್ಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಇದು ಇದರಲ್ಲಿ ಬಾರಿ ರಾಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಲ್ಯಾಬ್ ಕಳಿಸ್ಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ತಡ್ರಿ. ಇದು ಒಂದು ವೇಳೆ ಕೇಸ್ ಆಗುತ್ತೆ ಸರ್, ಡಿಡಿ ಆಗಿ ಒಂದು ನಿಮ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ಒಂದು ನನಗೆ ಸೀಸ್ ಮಾಡ ಆಯ್ತು, ನಿಮ್ಗೆ ಯಾವ ಮಾಹಿತಿ ಕೊಡ್ಬೇಕು ಕೇಳಿ ಸರ್. ನೀವು ಸೀಸ್ ಮಾಡೋದು ಪೊಲೀಸ್ ಇಲಾಖೆ ಅಂತೀರಿ. ಸೀಸ್ ಅಲ್ರಿ, ನಾನು ನನ್ನ ಸಮ್ಮುಖ ನಾನ್ ಮಾಡಕ್ ಬರಲ್ಲ. ನಾನ್ ಬೀಗ ಹಾಕಿ ಸೀಲ್ ಮಾಡಕ್ ನಾನ್ ಬರುತ್ತಾ? ಗುರುಗಳೇ, ಲೈವ್ ರೆಕಾರ್ಡಿಂಗ್ ಆಗ್ತಾ ಇದೆ ಆಗಲೇ. ಅಂದ್ರೆ ನೀವೇನಂತ ನನಗೆ ಅಧಿಕಾರ ಇಲ್ಲ, ಪೊಲೀಸ್ ಇಲಾಖೆ. ಪೊಲೀಸರು ಬರ್ಬೇಕು, ಅವ್ರ ಸಮ್ಮುಖದಲ್ಲಿ ಮಾಡ್ಬೇಕು. ಅದು ಪೊಲೀಸ್ ಸಮ್ಮುಖದಲ್ಲಿ ಮಾಡ್ಬೇಕು. ಪವರ್ ಸರ್ ಬರ್ತಾರೆ 2 ನಿಮಿಷ. ಅದೇ ನನ್ನ ನಂಬರ್ ಕೊಡ್ರಿ.
ನನ್ನ ಕಡೆ ನಂಬರ್ ಇಲ್ಲ ಅವ್ರು. ಕೊಡ್ರಿ ನಂಬರ್ ಕೊಡ್ರಿ, ಮಾಡ್ರಿ ಬ್ಯಾಗ್ ಚೇಂಜ್ ಸುಡಗಾಡ್ ಚೇಂಜ್ ಅವ್ರಿಗೆ ಯಾರು ಸೀಸ್ ಮಾಡ್ಬೇಕು ಗೊತ್ತಿಲ್ಲ ನನ್ಗೆ. ಅವ್ರಿಗೆ ಇರೋ ಅಥಾರಿಟಿನ ಅವ್ರಿಗೆ ಗೊತ್ತಿಲ್ಲ. ಹಲೋ ಪವರ್ ಸರ್ ಮಾತಾಡ್ತಾ ಇದ್ದಾರೆ ಸರ್. ಒಂದ್ ಸ್ವಲ್ಪ ಇಲ್ಲಿ ಇದ್ರ ಹತ್ರ ಬರ್ತೀರಾ? APMC ಕಡೆ ಬನ್ನಿ. ಇಲ್ಲಿ ಇದು ಅಕ್ಕಿ ಇದೆ, ಮೇಲ್ನೋಟಕ್ಕೆ ಡೌಟ್ ಇದೆ ಇದು ಅಕ್ಕಿ. ಅದನ್ನೊಂದು ನಾನು DD ಫುಡ್ ಮಾತಾಡ್ತಾ ಇರೋದು. ಇಲ್ಲಿ ಒಂದಿಷ್ಟು ಅಕ್ಕಿನೆಲ್ಲ ನಿಲ್ಸಿದ್ದಾರೆ, ಲೋಡ್ ನಿಲ್ಸಿದ್ದಾರೆ. ಅದು ಮೇಲ್ನೋಟಕ್ಕೆ ನಮ್ದೇ ತರ ಕಾಣಿಸ್ತಾ ಇದೆ. ನೋಡೋಣ ಬನ್ನಿ. ಅದು ಬಂದು ನೀವು ಒಂಚೂರು ಅದನ್ನ ಬಿಲ್ಲು ಅವೆಲ್ಲ ವೆರಿಫಿಕೇಶನ್ ಆಗೋವರೆಗೂ ಇದನ್ನೊಂದು ಸ್ವಲ್ಪ ನಿಮ್ಮ ಹೋಲ್ಡಲ್ಲಿ ಇಟ್ಕೊಳಕ್ಕಾಗತ್ತಾ? ಈಗ ಮತ್ತೆ ಇದನ್ನ ನಮ್ ಕಸ್ಟಡಿಗೆ ಅಂದ್ರೆ ಸರ್, ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ. ನಮ್ ಕಸ್ಟಡಿಗೆ ಅಂದ್ರೆ ನಾನು ಅವ್ರಿಗೆ ಅವ್ರ ಪವರ್ ಇದೆ ಗೊತ್ತಿದೆ ಸರ್. ಅದು ನಾನು ಹೇಳ್ತಾ ಇರೋದು ಏನಂದ್ರೆ, ಈಗ ಅದು ವೆರಿಫಿಕೇಶನ್ ಆಗೋವರೆಗೂ ಈಗ ನಮ್ದು ಹೌದು ಅಲ್ಲ ಅನ್ನೋದಕ್ಕೆ ಪರಿಶೀಲನೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಆದ್ರೂ ನೀವು ಇರ್ಬೇಕಾ? ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಪೊಲೀಸ್ನವ್ರು ಬೇಕಲ್ವಾ? ಪೊಲೀಸ್ ಕಂಪ್ಲೇಂಟ್ ಮಾಡ್ಲಿಕ್ಕಾದ್ರೆ ಬಂದೋಬಸ್ತಿಗಾರ ಬೇಕಂತ ಹೇಳ್ರಿ, ಬಂದೋಬಸ್ತಿ ಬೇಕಂತ ಹೇಳ್ರಿ ಬರ್ತಾರೆ ಸರ್. ನಮ್ ಗೋಡನ್ ಇಟ್ಕೊಳಕ್ಕೆ ನೀವು FIR ಮಾಡಿ ಕೊಟ್ಮೇಲೆ ನಾವು ಗೋಡನ್ ಇಟ್ಕೋತೀವಿ. ನಿಮ್ ಕೇಸ್ ಮಾಡದಲ್ಲ ನಾವ್ ಹೆಂಗ್ ನಮ್ ಗೋಡನ್ ತಗೊಳಕ್ ಬರ್ತದೆ? ಈಗ ನಾವು ಮಾಡ್ಬೇಕು, ಪಬ್ಲಿಕ್ ಮಾಡ್ಬೇಕು. ನಾವ್ ಏನ್ ಮಾಡ್ಬೇಕು ಈಗ? ಪೊಲೀಸ್ನವರು ಹಿಂಗ್ ಹೇಳಿದ್ರೆ ಅವ್ರಿಗೆ ಫೋಕಸ್ ಮಾಡ್ತಾರೆ. ಅವ್ರು ಏನೇನು ಮಾತಾಡ್ತಾರಲ್ಲ ಸರ್, ಅದು ನಂಗೆ ಗೊತ್ತಿದೆ. ನಾನು ಹೇಳ್ತಿರೋದು ಅದಲ್ಲ ಸರ್. ನಾನು ಇಲ್ಲಿಗಲ್ ಅಂತ ಹೇಳ್ತಾ ಇಲ್ಲ. ಈಗ ನಾವು ಕಂಪ್ಲೇಂಟ್ ಮಾಡಕ್ಕಾದ್ರೂ ನೀವು ಬೇಕಲ್ವಾ? ಬಂದೋಬಸ್ತಿಗೆ ಬೇಕಂತ ಹೇಳಿ ಸರ್ ಬರ್ತಾರ. ನೀವು ಬಂದೋಬಸ್ತ್ ಮಾಡಕ್ಕಾದ್ರೂ ಬೇಕಲ್ವಾ? ಹೇಳ್ರಿ ಸರ್ ಬರ್ತಾರೆ. ನೀವು ಲೀಗಲ್ ಪ್ರೊಸೀಜರ್ ಇದನ್ನ ನಾವು ಪರಿಶೀಲನೆ ಮಾಡೋವರೆಗಾದ್ರೂ ನೋಡ್ಕೊಳಕ್ ಬೇಕಲ್ವಾ? ಹೌದು ಬೇಕಲ್ಲ ಸರ್. ಇಲ್ಲಿ ಯಾರು ಇಲ್ಲ, ಇಲ್ಲಿ ತುಂಬಾ 30-40 ಜನ ಸೇರ್ಕೊಂಡಿದ್ದಾರೆ. ನಾವು ಸ್ಟಾಫ್ ಇದೀವಿ, ನಮಗಾದ್ರೂ ಸೆಕ್ಯೂರಿಟಿ ಬೇಕಲ್ವಾ? ಹೊಡೆದ್ರೆ ಮತ್ತೆ ಈಗ ಅದನ್ನೇ ಮತ್ತೆ ನಾವು ಕರೆಸ್ಪಾಂಡೆನ್ಸ್ ಮಾಡ್ಬೇಕಾ? ಏನ್ ಸರ್ ಹಿಂಗೆ ಹೇಳಿದ್ರೆ? ಸರಿ ಸರ್, ನಾನು ನೋಡೋಣ ಮಾತಾಡ್ತೀನಿ. ಸರ್ ಒಂದು ನಿಮಗೆ ಲೀಗಲ್ ಪ್ರೊಸೀಜರ್ ಗೊತ್ತೈತಿ, ಗೊತ್ತಿಲ್ಲದಂಗೆ ಮಾಡ್ತಾ ಇದ್ದೀರಿ. ಇಲ್ಲ ಗೊತ್ತಿಲ್ಲ ಕೇಳಿ ಕಂಪ್ಲೀಟ್ ಮಾಡ್ತೀನಿ. ಯಾಕಂದ್ರೆ ಸೀಸ್ ಯಾರು ಮಾಡಬೇಕು ಗೊತ್ತಿಲ್ಲ ನಿಮ್ಗೆ. ಹೆಂಗ್ ಸರ್ ಅದು? ಅಲ್ರಿ, ಸೀಸ್ ನಾವೇ ಮಾಡೋರು, FIR ಮಾಡೋರು ನಾವೇ, ಪೊಲೀಸರ ಸಮ್ಮುಖದಲ್ಲಿ ಆಗ್ಬೇಕಲ್ಲ. ಹೇಳ್ತಾ ಇರೋದು ಕಂಪ್ಲೇಂಟ್ ನಾವೇ ಮಾಡ್ಬೇಕು, ಎಲ್ಲಾ ಪ್ರೊಸೀಜರ್ ನಾವೇ ಮಾಡೋದು. ಈಗ ನಿಮ್ಮೆದುರು ನಾವು ಮಾಡಕ್ಕಾಗಲ್ಲ, ಪೊಲೀಸರು ಬೇಕು. ಆರೋಪಿಗಳು ಏಕೆ MR ನಾಯಕ ಜೊತೆಗೆ ಇದ್ರು? ಅವರು ಯಾಕೆ ಅಲ್ಲಿಗೆ ಬಂದ್ರು? ಈ ಭೇಟಿ ಹಿಂದೆ ಏನಾದರೂ ಕೈವಾಡ ಇದೆನಾ ಎಂದು ಇದೀಗ ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈಗಲಾದರೂ ಆರೋಪಿಗಳ ಬಂಧನವನ್ನು ಪೊಲೀಸರು ಮಾಡ್ತಾರೆಯೇ? ಕಾದು ನೋಡಬೇಕಿದೆ.